ಅರಬ್ಬಿ ಸಮುದ್ರದ ಮಧ್ಯೆ ಸುಂದರ ಗುಡ್ಡದ ತಪ್ಪಲಿನಲ್ಲಿ ನೆಲೆ ನಿಂತಿರುವ ದೇವರು ಸುತ್ತಮುತ್ತಲಿನ ಸಾವಿರಾರು ಮೀನುಗಾರ ಕುಟುಂಬದ ಆರಾಧ್ಯ ದೈವ. ಇಲ್ಲಿನ ವಾರ್ಷಿಕ ಪೂಜೆ ಕುಕ್ಕುಡೇಶ್ವರ ಜಾತ್ರೆ ಎಂದೇ ಪ್ರಸಿದ್ಧವಾಗಿದೆ. ಜಲಮಾರ್ಗದ ಮೂಲಕ ಸಂಚರಿಸಿ ಬಳಿಕ ನಡುಗಡ್ಡೆಯ ಕಿರುದಾರಿಯಲ್ಲಿ ಪಾದಯಾತ್ರೆ, ಬಾಳೆಗೊನೆ ಸಮರ್ಪಣೆ ಇಲ್ಲಿನ ವಿಶೇಷ ಆಚರಣೆಯಾಗಿದೆ. ಅಂಕೋಲಾ ತಾಲೂಕಿನ ಬೇಲೆಕೇರಿ ಮತ್ತು ಹಾರವಾಡಕ್ಕೆ ಹತ್ತಿರವಿರುವ ಅರಬ್ಬಿ ಸಮುದ್ರದ ನಡುವೆ ಇರುವ ಕುಕ್ಕುಡ ನಡುಗಡ್ಡೆಯಲ್ಲಿ ನೆಲೆ ನಿಂತಿರುವ ಶ್ರೀ ಕುಕ್ಕುಡೇಶ್ವರ ಮತ್ತು ನೇತ್ರಾಣಿ ದೇವಿಯ ಜಾತ್ರಾ ಮಹೋತ್ಸವ ಫೆಬ್ರವರಿ 3ರ ಸೋಮವಾರ ವಿಜೃಂಭಣೆಯಿಂದ ಆಚರಣೆಗೊಂಡಿತು. ಬೇಲೆಕೇರಿ ಮೀನುಗಾರಿಕಾ ಬಂದರಿನ ಜಟ್ಟಿ ಪ್ರದೇಶದಿಂದ ಸ್ವಲ್ಪ ದೂರದಲ್ಲಿ ಸಮುದ್ರದ ಮಧ್ಯೆ ದ್ವೀಪದಂತಹ ಭೂಪ್ರದೇಶವಿದೆ. ನಿಸರ್ಗ ನಿರ್ಮಿತ ಈ ಸುಂದರ ಪ್ರದೇಶದ ಸುತ್ತಲೂ ಸಮುದ್ರವೇ ಆವರಿಸಿದ್ದು, ಮಧ್ಯದಲ್ಲಿ ಕುಕ್ಕುಡೇಶ್ವರ ನಡುಗಡ್ಡೆ ಇದ್ದು, ಗುಡ್ಡದ ಕೆಳ ಪ್ರದೇಶದಲ್ಲಿ ಗುಂಡಾದ ಸಮುದ್ರ ಕಲ್ಲುಗಳು, ಇನ್ನೊಂದೆಡೆ ಭಾರೀ ಗಾತ್ರದ ಬಂಡೆಗಳು, ಮೇಲ್ಮೈ ಪ್ರದೇಶದಲ್ಲಿ ವಿವಿಧ ಜಾತಿಯ ಗಿಡಮರಗಳಿಂದ ಕೂಡಿದ ಪ್ರಕೃತಿ ರಮಣೀಯ ತಾಣವಾಗಿ ಕಂಗೊಳಿಸುತ್ತದೆ. ಇಲ್ಲಿಗೆ ತೆರಳಲು ದೋಣಿ, ಡಿಂಗಿ, ಪರ್ಷಿಯನ್ ಬೋಟ್ ಮತ್ತಿತರ ಜಲಸಾರಿಗೆ ಬಳಸಬೇಕಾಗುತ್ತದೆ. ಈ ಗುಡ್ಡದಲ್ಲಿ ನೆಲೆಸಿರುವ ಕುಕ್ಕುಡೇಶ್ವರ ಮತ್ತು ನೇತ್ರಾಣಿ ದೇವಿಯ ದರ್ಶನ ಭಾಗ್ಯದಿಂದ ಮೀನುಗಾರರು ಸೇರಿದಂತೆ ಇತರೆ ಎಲ್ಲ ಸಮುದಾಯದವರ ಸಂಕಷ್ಟಗಳು ಪರಿಹಾರವಾಗುವುದೆಂಬ ನಂಬಿಕೆ ಹಲವು ಭಕ್ತರದ್ದು. ಕುಕ್ಕುಡೇಶ್ವರ ಗುಡ್ಡದ ದೊಡ್ಡ ಗಾತ್ರದ ಬಂಡೆಗಲ್ಲುಗಳ ನಡುವೆ ನಿಸರ್ಗ ನಿರ್ಮಿತ ಗುಡಿಯೊಳಗೆ ಅಲಂಕೃತಗೊಂಡ ದೇವರನ್ನ ನೋಡುವುದೇ ಕಣ್ಣಿಗೆ ಹಬ್ಬ ಮತ್ತು ಶ್ರೀದೇವರ ದರ್ಶನದಿಂದ ಮನಸ್ಸು ಪುನೀತವಾಗುತ್ತದೆ. ಬೇಲೆಕೆರೆ ಕಡಲಿನಲ್ಲಿ ಸುಮಾರು 10 ಬೋಟುಗಳಲ್ಲಿ ತೆರಳಿದ ಕೆಲ ಮೀನುಗಾರರು ಮತ್ತಿತರ ಭಕ್ತರು ದೇವರ ದರ್ಶನ ಪಡೆದು ವಾರ್ಷಿಕ ಬಾಳೆಗೊನೆ ಸೇವೆ ಮತ್ತಿತರ ಹರಕೆಗಳನ್ನ ತೀರಿಸಿದರು. ಇತ್ತೀಚೆಗೆ ಸುರಕ್ಷತೆ ಮತ್ತಿತರ ಕಾರಣಗಳಿಂದ ಕೆಲ ಬಿಗು ಕ್ರಮಗಳನ್ನ ಕೈಗೊಳ್ಳಲಾಗುತ್ತಿದ್ದು, ಇದರಿಂದ ದೋಣಿಗಳು ಸೇರಿದಂತೆ ಇತರೆ ಜಲಸಾರಿಗೆಗೆ ಅವಕಾಶ ನೀಡದಿರುವುದು ತಮ್ಮ ಸಾಂಪ್ರದಾಯಿಕ ಹಾಗೂ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದ ಸ್ಥಳೀಯ ಕೆಲ ಮೀನುಗಾರ ಪ್ರಮುಖರು ಸ್ಥಳೀಯರ ಧಾರ್ಮಿಕ ಭಾವನೆಗೆ ಸ್ಪಂದಿಸುವಂತೆ ಆಡಳಿತ ವ್ಯವಸ್ಥೆಗೆ ಒತ್ತಾಯಿಸಿದ್ದಾರೆ. ದೇವಸ್ಥಾನದ ಪೂಜಾರಿ ಮಂಜುನಾಥ್ ದೇವುಗೌಡ ಹಾಗೂ ಕುಟುಂಬದವರು ಪೂಜಾ ಕಾರ್ಯ ನಡೆಸಿ ಸಕಲ ಭಕ್ತರ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದರು. ಇಲ್ಲಿನ ಆಚರಣೆಯ ಕುರಿತು ಮಂಜುನಾಥ್ ಗೌಡ ಸಂಕ್ಷಿಪ್ತವಾಗಿ ವಿವರಿಸಿದರು. ವರ್ಷ ಪ್ರತಿ ಅಂತ ಷಷ್ಠಿ ದಿವಸ ಆಗ್ತದೆ, ಮಾಘ ಮಾಸ ಷಷ್ಠಿ ದಿವಸ ಆಗ್ತದೆ. ವರ್ಷ ಪ್ರತಿಯಂತೂ ಈ ರೀತಿ ಜಾತ್ರೆ ಆಗ್ತದೆ. ನಡೆಸ್ಕೊಂಡು ಆರಾಧ್ಯ ಮೀನುಗಾರರ ಆರಾಧ್ಯ ದೇವರಾಗಿರುವಂಥ ಕುಕ್ಕುಡೇಶ್ವರ ಅಂತ ದೇವರು, ಈ ಪೂಜಾರಿಯಾಗಿರುವಂಥ ಮಂಜುನಾಥ್ ಪೂಜಾರಿ. ಹಾಗೆ ನಾವು ಪ್ರತಿ ವರ್ಷವೂ ಈ ದಿನದಲ್ಲಿ ಬಂದು ಈ ದಿವಸ ಬಂದು ಪೂಜೆಯನ್ನು ಆಚರಣೆ ಮಾಡಿಕೊಂಡೇ ಇರ್ತೇವೆ. ಭಾಳ ಮಂದಿ ಭಕ್ತರು ಬರ್ತಿದ್ರು ಮೊದಲು. ಈಗ ದುರಂತ ಅಂದರೆ ಕುರುಂಬಡಿ ದುರಂತ ಆದ ನಂತರ ಈಗ ಒಂದು ಭಾಳ ಜನ ಬರುವುದಿಲ್ಲ, ಸ್ವಲ್ಪ ಕಡಿಮೆ ಜನ ಬರ್ತಾರೆ. ಈ ಸಲ ಜನ ಬಂದರು, ಈ ಸಲ ಭಾಳ ಕಡಿಮೆ ಜನ, 4,000 ಜನ ಬರ್ತೀವಿ. ಕುರುಂಬಡಿ ದುರಂತ ಆದಮೇಲೆ ಒಂದು 200-300 ಹಿಂಗೆ ಬರ್ತಾಯಿತ್ತು. ಈ ವರ್ಷ ಭಾಳ ಕಡಿಮೆ, ಒಂದು 100-150 ಒಳಗೆ ಇರುತ್ತೆ. ಬೋಟ್ ಮೂಲಕ ತೆರಳುವವರಿಗೆ ಸುರಕ್ಷತಾ ಕ್ರಮವಾಗಿ ಲೈಫ್ ಜಾಕೆಟ್ ವ್ಯವಸ್ಥೆ ಮಾಡಲಾಗಿತ್ತು. ಬೇಲೆಕೇರಿಯ ಬೇರೆ ಬೇರೆ ಬೋಟ್ ಮಾಲಕರು ತಮ್ಮ ಬೋಟ್ಗಳನ್ನ ತಳಿರು ತೋರಣ, ಆಕರ್ಷಕ ಪತಾಕೆಗಳೊಂದಿಗೆ ಶೃಂಗರಿಸಿ ಭಕ್ತರನ್ನ ದೇವಸ್ಥಾನಕ್ಕೆ ಕರೆದೊಯ್ದು ದರ್ಶನ ಮತ್ತು ಪೂಜಾ ಕಾರ್ಯ ಮುಗಿದ ನಂತರ ಪುನಃ ಬಂದರು ಪ್ರದೇಶಕ್ಕೆ ಕರೆತಂದು ಸುರಕ್ಷಿತವಾಗಿ ಬಿಟ್ಟರಲ್ಲದೆ ಭಕ್ತಾದಿಗಳಿಗೆ ತಮ್ಮ ತಮ್ಮ ಬೋಟ್ಗಳಲ್ಲಿ ತಂಪು ಪಾನೀಯ, ಪಾಯಸ, ಪ್ರಸಾದ ವಿತರಿಸಿ ಸಂತಸ ಹಂಚಿಕೊಂಡರು. ಸ್ಥಳೀಯ ಮೀನುಗಾರ ಮುಖಂಡರು, ಬೋಟ್ ಮಾಲಕ ಹಾಗೂ ಸಿಬ್ಬಂದಿಗಳು ಉತ್ಸವದ ಯಶಸ್ಸಿಗೆ ವಿಶೇಷ ಸಹಕಾರ ನೀಡಿದರು. ಕರಾವಳಿ ಕಾವಲು ಪಡೆಯ ಅಧಿಕಾರಿ ಮಂಜುನಾಥ್, ಅಂಕೋಲಾ ಪೊಲೀಸ್ ಠಾಣೆಯ ಪಿಎಸ್ಐ ಉದ್ದಪ್ಪ ದರೆಪ್ಪನವರು ಸ್ಥಳದಲ್ಲಿ ಹಾಜರಿದ್ದು ತಮ್ಮ ಸಿಬ್ಬಂದಿಗಳಿಗೆ ಸಾರ್ವಜನಿಕ ಸುರಕ್ಷತೆಯ ದೃಷ್ಟಿಯಿಂದ ಮಾರ್ಗದರ್ಶನ ಮಾಡಿದರು. ಕರಾವಳಿ ಕಾವಲು ಪಡೆ ಬೋಟ್ನಲ್ಲಿ ಗಸ್ತು ಕರ್ತವ್ಯ ನಿರ್ವಹಿಸಲಾಯಿತು. ಅಗ್ನಿಶಾಮಕ ದಳ ಮತ್ತಿತರ ಸಿಬ್ಬಂದಿಗಳು ಸಹಕರಿಸಿದರು. ಸ್ಥಳೀಯ ಬೇಲೆಕೆರೆ ಹಾಗೂ ಹಾರವಾಡ ಗ್ರಾಮ ಪಂಚಾಯತ್ ಸೇರಿದಂತೆ ತಾಲೂಕಿನ ಕಂದಾಯ ಇಲಾಖೆಯವರು ಬೋಟ್ಗಳ ನೋಂದಾವಣಿ, ಲೈಫ್ ಜಾಕೆಟ್ಗಳ ಪೂರೈಕೆ ಮತ್ತಿತರ ಕ್ರಮ ಕೈಗೊಂಡರು. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.